ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಸಂಚಲನ ದಿನದಿಂದ ದಿನಕ್ಕೆ ಜೋರಾಗ್ತಾನೆ ಇದ್ದ ಹಾಗೆ ಕಾಣಿಸ್ತಾ ಇದೆ. ಮಂತ್ರಿ ಆಗ್ತಾರ ಮಾಜಿ ಡಿಸಿಎಂ ಶಾಸಕ ಲಕ್ಷ್ಮಣ್ ಸವದಿಯ ಅನ್ನೋದು ಒಂದು ಕುತೂಹಲ ಪ್ರಶ್ನೆ. ಯಾಕೆ ಅಂದ್ರೆ ಸಂಪುಟ ಸೇರ್ಪಡೆ ಬಗ್ಗೆ ಒಂದು ಸುಳಿವನ್ನ ನೀಡ್ದಂಗೆ ಕಾಣಿಸ್ತಾ ಇದ್ದಾರೆ ಲಕ್ಷ್ಮಣ್ ಸವದಿ ಅವರು. ಸ್ವತಃ ಖುದ್ದಾಗಿ ಅವರೇನೆ ಒಂದು ಹಿಂಟ್ ಕೊಡ್ತಾ ಇದ್ದಂಗಿದೆ. ಏನಂತ? ಡಿಸೆಂಬರ್ನಲ್ಲಿ ನನಗೂ ಶುಕ್ರ ದಶೆ ಆರಂಭ ಆಗತ್ತೆ ಅಂತ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆ ಅಥಣಿಯಲ್ಲಿ ಸವದಿ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಸಕ್ಕರೆ ಕಾರ್ಖಾನೆ ರೈತರ ಸಭೆಯಲ್ಲಿ ಸುಳಿವು ಕೊಟ್ಟಿದ್ದಾರೆ ಸವದಿ. ರೈತರಿಗೆ ಕಬ್ಬಿನ ತೂಕದಲ್ಲಿ ಕಳ್ಳರು ಮೋಸ ಮಾಡ್ತಿದ್ದಾರೆ. ನನಗೂ ಡಿಸೆಂಬರ್ನಲ್ಲಿ ಶುಕ್ರ ದಶೆ ಪ್ರಾರಂಭ ಆಗತ್ತೆ, ಆಗ ಈ ಲಕ್ಷ್ಮಣ ಸವದಿ ಏನು ಅನ್ನೋದನ್ನು ತೋರಿಸ್ತೇನೆ. ರೈತರಿಗಾಗಿ ದೇವರು ನನಗೆ ಅಧಿಕಾರ ಕೊಡಲಿ ಅಂತ ಸವದಿ ಅವರು ಹೇಳಿದ್ದಾರೆ. ಈ ಎಲ್ಲ ಮಾತು ನೋಡ್ತಾ ಇದ್ರೆ ನವೆಂಬರ್ನಲ್ಲಿ ಕ್ರಾಂತಿ ಆಗತ್ತೆ, ನವೆಂಬರ್ನಲ್ಲಿ ಸಂಪುಟ ಪುನಾರಚನೆ ಆಗತ್ತೆ, ನವೆಂಬರಿಗೆ ಎಂಡೊಳಗಡೆ ಲಕ್ಷ್ಮಣ್ ಸವದಿ ಅವರಿಗೆ ಒಂದು ಒಳ್ಳೆ ಸ್ಥಾನ ಸಿಗುತ್ತೆ, ಅದಕ್ಕೆ ಡಿಸೆಂಬರ್ ಅಂತ ಅವ್ರು ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಚರ್ಚೆ ಈಗ ರಾಜಕೀಯ ವಲಯದಲ್ಲಿ ಜೋರಾಗಿ ನಡೀತಾ ಇದೆ. ಅವರು ಮಾತನಾಡಿರುವಂಥ ರೀತಿ ಆಗಿದೆ. ನನಗೆ ಶುಕ್ರ ದಶೆ ಪ್ರಾರಂಭ ಆಗತ್ತೆ, ರೈತರಿಗಾಗಿ ದೇವರು ನನಗೆ ಅಧಿಕಾರ ಕೊಡಲಿ. ಲಕ್ಷ್ಮಣ್ ಸವದಿಗೆ ಡಿಸೆಂಬರ್ನಲ್ಲಿ ಶುಕ್ರ ದಶೆ ಪ್ರಾರಂಭ ಆಗಿ ಲಕ್ಷ್ಮಣ್ ಸವದಿ ಏನು ಅನ್ನೋದನ್ನು ತೋರಿಸ್ತೇನೆ ಅನ್ನೋ ರೀತಿಯಲ್ಲಿ ಅವ್ರು ಮಾತನಾಡಿರೋದು. ಸೊ ಅಲ್ಲಿಗೆ ಲಕ್ಷ್ಮಣ್ ಸವದಿ ಅವರಿಗೆ ಒಂದೊಳ್ಳೆ ಸ್ಥಾನದ ನಿರೀಕ್ಷೆ ಇದೆಯಾ, ಸ್ಥಾನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದರೆ ಲಕ್ಷ್ಮಣ್ ಸವದಿ ಅವರಿಗೆ ಹಿಂದೆನೇ ನಿಮಗೆ ಒಂದೊಳ್ಳೆ ಸ್ಥಾನ ಕೊಡ್ತೀವಿ ಅಂತ ಹೇಳಿದ್ದು ಇದೆ ಅನ್ನೋದನ್ನು ಹೇಳಲಾಗ್ತಾ ಇತ್ತು. ಮುಂದಿನ ದಿನಗಳಲ್ಲಿ ನಿಮಗೆ ಪಕ್ಷದಲ್ಲಿ ಉತ್ತಮವಾದಂಥ ಜವಾಬ್ದಾರಿ ಕೊಡ್ತೀವಿ, ಸಚಿವ ಸ್ಥಾನ ಕೊಡ್ತೀವಿ, ಯಾವುದಾದ್ರೂ ಹುದ್ದೆ ಕೊಡ್ತೀವಿ, ಈ ಥರದ್ದು ಹೇಳಿದ್ರು ಅನ್ನೋದು ಇತ್ತು. ಈಗ ಲಕ್ಷ್ಮಣ್ ಸವದಿ ಅವರ ಈ ಮಾತು, ಮಾರ್ಮಿಕವಾಗಿ ಮಾತನಾಡಿರುವಂಥ ಮಾತು, ಓಕೆ ಕಾಂಗ್ರೆಸ್ನಲ್ಲಿ ನವೆಂಬರಲ್ಲಿ ಕ್ರಾಂತಿ ಆಗುತ್ತೆ ಅಂತ ಈಗಾಗಲೇ ಸುದ್ದಿ ಆಗ್ತಿದೆ, ಸದ್ದು ಮಾಡ್ತಾ ಇದೆ. ಕೆಲವರು ಲಾಬಿ ಮಾಡ್ತಾ ಇದ್ದಾರೆ, ಕೆಲವರು ನನಗೂ ಅವಕಾಶ ಬೇಕು ಅಂತ ಕೇಳ್ಕೊಂಡಿದ್ದಾರೆ, ಇನ್ನು ಕೆಲವರು ಇರುವ ಅವಕಾಶ ಹೋಗುತ್ತೇನೋ ಅಂತ ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಸವದಿ ಅವರ ಈ ಸ್ಟೇಟ್ಮೆಂಟ್ ಇದೀಗ ಸಿಕ್ಕಾಬಟ್ಟೆ ಚರ್ಚೆಗೆ ಕಾರಣವಾಗಿದೆ. ಶುಕ್ರ ದೇಶನೂ ಪ್ರಾರಂಭ ಆಗಿದೆ. ಆ ಶುಕ್ರ ದೇಶ ಏನು ಪ್ರಾರಂಭ ಆಗತ್ತಲ್ಲ, ಅವಾಗ ಲಕ್ಷ್ಮಣ ಸವದಿಗೆ ಅನ್ನೋದು ಈ ಕಾಲದಲ್ಲಿ ಇವ್ರಿಗೆ ಅವಾಗ ನಾನು ಕೈ ಎಲ್ಲ ತೋರಿಸು, ನಾನು ಉಲ್ಲೇಖಿಸಿದ ನಮ್ಮ ಸಲುವಾಗಿ ಅಧಿಕಾರ ಬೇಡ, ಈ ಪ್ರಾಮಾಣಿಕ ರೈತರು ಕಂಪಾತ್ಮಕ ಮಾಡೋರನ್ನ ಸ್ವಲ್ಪ ಹೆಣ್ಣು ಕಟ್ಟಾಗ ಶಕ್ತಿ ಕೊಡೋದು. ಡಿಸೆಂಬರ್ ಬರ್ತದಲ್ಲ, ಡಿಸೆಂಬರ್ ಒಳಗೆ ಕಾರ್ಖಾನೆದು ಚಲೋ ಶುಕ್ರ ದೇಶನೂ ಪ್ರಾರಂಭ ಆಗಿದೆ. ಆ ಶುಕ್ರ ದೇಶ ಏನು ಪ್ರಾರಂಭ ಆಗತ್ತಲ್ಲ, ಅವಾಗ ಲಕ್ಷ್ಮಣ ಸವದಿಗೆ ಅನ್ನೋದು ಈ ಕಾಲದಲ್ಲಿ ಇವ್ರಿಗೆ ಅವಾಗ ನಾನು ಕೈ ಎಲ್ಲ ತೋರಿಸು, ನಾನು ಉಲ್ಲೇಖಿಸಿದ ನಮ್ಮ ಸಲುವಾಗಿ ಅಧಿಕಾರ ಬೇಡ, ಈ ಪ್ರಾಮಾಣಿಕ ರೈತರು ಕಂಪಾತ್ಮಕ ಮಾಡೋರನ್ನ ಸ್ವಲ್ಪ ಹೆಣ್ಣು ಕಟ್ಟಾಗ ಶಕ್ತಿ ಕೊಡೋದು. ಡಿಸೆಂಬರ್ ಬರ್ತದಲ್ಲ, ಡಿಸೆಂಬರ್ ಒಳಗೆ ಕಾರ್ಖಾನೆದು ಚಲೋ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಬೆಳಗಾವಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಧರ್, ಈಗಾಗಲೇ ರಾಜಕಾರಣದಲ್ಲಿ ನವೆಂಬರ್ನಲ್ಲಿ ಒಂದು ಕ್ರಾಂತಿ ಆಗುತ್ತೆ ಅನ್ನುವಂಥ ನಿರೀಕ್ಷೆನ ಇಟ್ಕೊಳ್ಳಲಾಗಿದೆ. ಒಂದಷ್ಟು ಬೆಳವಣಿಗೆಗಳನ್ನು ನಾವು ನೋಡ್ತಾ ಇದ್ದಾಗ, ಕೆಲವರು ಸ್ಟೇಟ್ಮೆಂಟ್ಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಿದ್ದಾಗ ಇದು ಅನ್ನಿಸ್ತಾ ಇರೋದು ಹೌದು. ಬಟ್ ಅದಕ್ಕೀಗ ಇಲ್ಲಿ ಇನ್ನೊಂದು ವಿಚಾರ, ಸವದಿಯವರು ಈ ರೀತಿಯಾಗಿ ಮಾತನಾಡಿರೋದು, ಶುಕ್ರ ದಶೆ ಪ್ರಾರಂಭ ಆಗಿದೆ, ದೇವರು ಅಧಿಕಾರವನ್ನು ಕೊಡಲಿ, ನಾನೇನು ಅಂತ ತೋರಿಸ್ತೀನಿ. ಇದೆಲ್ಲ ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆಯಲ್ಲಿ ದೊಡ್ಡದಾದ ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರೆ ಸವದಿ ಅವರು. ಏನಾದರೂ ಲಕ್ ತಿರುಗ್ತಾ ಇದೆಯಾ ಸಚಿವ ಸಂಪುಟ ಪುನರ್ರಚನೆ ಕ್ರಾಂತಿಯಲ್ಲಿ?
ನೀತಿ ಖಂಡಿತವಾಗಿಯೂ ರಾಜ್ಯ ರಾಜಕಾರಣದಲ್ಲಿ ಈಗ ಒಂದು ಸಂಚಲನ ಸೃಷ್ಟಿ ಆಗ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ನವೆಂಬರ್ ಕ್ರಾಂತಿ ಆಗುತ್ತೆ ಅನ್ನೋಂಥ ಚರ್ಚೆ ನಡೀತಾ ಇದೆ. ಅದಕ್ಕೆ ಈಗ ಎಲ್ಲೋ ಒಂದು ಕಡೆ ಪುಷ್ಟಿ ಕೊಡುವಂಥ ನಿಟ್ಟಿನಲ್ಲಿ ಮಾಜಿ DCM ಮತ್ತು ಕಾಂಗ್ರೆಸ್ನ ಅಥಣಿ ಶಾಸಕರಾದ ಲಕ್ಷ್ಮಣ್ ಸವದಿ ಕೂಡ ಒಂದು ಸುಳಿವನ್ನು ಕೊಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ, ಸಚಿವ ಸಂಪುಟದಲ್ಲಿ ಲಕ್ಷ್ಮಣ್ ಸವದಿಗೆ ಸಚಿವ ಸ್ಥಾನ ಸಿಗುವಂಥ ಸಾಧ್ಯತೆಗಳಿದ್ದಾವೆ ಅನ್ನುವಂಥ ಚರ್ಚೆಗಳು ಕಳೆದ ಒಂದು ತಿಂಗಳಲ್ಲಿ ನಡ್ಕೊಂಡು ಬರ್ತಾ ಇತ್ತು. ಆದರೆ ಈಗ ಅದಕ್ಕೆ ಒಂದು ಎಲ್ಲೋ ಒಂದು ಕಡೆ ಸುಳಿವು ಕೊಡುವಂಥ ಕೆಲಸನ ಮಾಜಿ DCM ಲಕ್ಷ್ಮಣ್ ಸವದಿ ಮಾಡಿದ್ರು ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಥಣಿಯಲ್ಲಿ ನಡೆದಂಥ ಸಕ್ಕರೆ ಕಾರ್ಖಾನೆಯ ಒಂದು ಸಭೆಯಲ್ಲಿ, ರೈತರ ಸಭೆಯಲ್ಲಿ ಒಂದು ಲಕ್ಷ್ಮಣ್ ಸವದಿ ಮಾತುಗಳನ್ನ ಆಡ್ತಾರೆ. ಏನೋ ಡಿಸೆಂಬರ್ ತಿಂಗಳಲ್ಲಿ ನನಗೂ ಕೂಡ ಶುಕ್ರ ದಶೆ ಬರುತ್ತೆ ಅನ್ನೋಂಥ ಮಾತನಲ್ಲಿ ಪ್ರಮುಖವಾಗಿ ಲಕ್ಷ್ಮಣ್ ಸವದಿ ಹೇಳಿರ್ತಕ್ಕಂಥದ್ದು. ಅಂದರೆ ಶುಕ್ರ ದಶೆ ಅಂದರೆ ಅವರಿಗೂ ಕೂಡ ಒಳ್ಳೆಯ ಕಾಲಗಳ ಆರಂಭ ಆಗುತ್ತೆ. ಯಾಕಂದರೆ BJP ತೊರೆದು ಕಾಂಗ್ರೆಸ್ ಸೇರ್ಪಡೆಗೊಂಡ ಬಳಿಕ ಲಕ್ಷ್ಮಣ್ ಸವದಿ ಮಂತ್ರಿ ಆಗ್ತಾರೆ ಅನ್ನೋಂಥ ಚರ್ಚೆಗಳಿತ್ತು. ಆದರೆ ಎಲ್ಲೋ ಒಂದು ಕಡೆ ಲಕ್ಷ್ಮಣ್ ಸವದಿ ಸಚಿವ ಸ್ಥಾನದಿಂದ ಏನು ಅವರಿಗೆ ದೂರ ಇಡುವಂಥ ಪ್ರಯತ್ನ ಆಗುತ್ತೆ. ಯಾಕಂದರೆ ಲಕ್ಷ್ಮಣ್ ಸವದಿ ಮತ್ತು ಜಗದೀಶ್ ಶೆಟ್ಟರನ್ನ ಕಾಂಗ್ರೆಸ್ಗೆ ಕರ್ಕೊಂಡು ಬರುವಂಥ ಸಂದರ್ಭದಲ್ಲಿ ಪಕ್ಷದಲ್ಲಿ ಒಂದು ಗೌರವಯುತವಾಗಿ ನಡೆದುಕೊಳ್ಳುತ್ತೇವೆ ಅನ್ನೋಂಥ ಭರವಸೆನ ಪಕ್ಷದ ವರಿಷ್ಠರು ಕೊಟ್ಟಿರ್ತಾರೆ. ಆದರೆ ತಕ್ಷಣಕ್ಕೆ ಬಂದ ಪಕ್ಷಕ್ಕೆ ಬಂದಂಥವರಿಗೆ ಮಂತ್ರಿ ಸ್ಥಾನ ಕೊಟ್ಟರೆ ಮತ್ತೆ ಸರ್ಕಾರದಲ್ಲಿ ಒಂದಿಷ್ಟು ಏನು ಅಸಮಾಧಾನ ಭಿನ್ನಮತ ಸ್ಫೋಟಗಳು ಅನ್ನೋಂಥ ಕಾರಣಕ್ಕಾಗಿ ಲಕ್ಷ್ಮಣ್ ಸವದಿ ಅವರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಂಡಿರೋದಿಲ್ಲ. ಹಾಗಾಗಿ ಈಗ ಏನಂದರೆ ಸಂಪುಟ ಪುನರ್ರಚನೆ ಆದರೆ ಅಲ್ಲಿ ಬೆಳಗಾವಿ ಜಿಲ್ಲೆಯಿಂದ ಲಕ್ಷ್ಮಣ್ ಸವದಿಗೂ ಕೂಡ ಒಂದು ಸಚಿವ ಸ್ಥಾನ ಸಿಗುತ್ತೆ. ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ ಸತೀಶ್ ಜಾರಕಿಹೊಳಿ ಉಸ್ತುವಾರಿ ಸಚಿವರಾಗಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಸಚಿವೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಬೆಳಗಾವಿ ಜಿಲ್ಲೆಗೆ ಮತ್ತೊಂದು ಸಚಿವ ಸ್ಥಾನ ಸಿಗುವಂಥ ಸಾಧ್ಯತೆಗಳು ಇಲ್ಲಿ ಇರ್ತಕ್ಕಂಥ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದೇ ಕಾರಣಕ್ಕಾಗಿ ಲಕ್ಷ್ಮಣ್ ಸವದಿ ಒಂದಿಷ್ಟು ಮಾರ್ಮಿಕ ಮಾತುಗಳನ್ನು ಇಲ್ಲಿ ಭಾಳ ಉತ್ಸಾಹದಿಂದ ಮಾತನಾಡಿದ್ದಾರೆ. ಏನಂದರೆ ನಮಗೂ ಕೂಡ ಏನು ಶುಕ್ರ ದಶೆ ಆರಂಭ ಆಗುತ್ತೆ ಡಿಸೆಂಬರ್ದಲ್ಲಿ, ನಮಗೂ ಕೂಡ ಏನು ಮಂತ್ರಿ ಆಗುವಂಥ ಯೋಗ ಇದೆ ಅನ್ನುವಂಥ ಅರ್ಥದಲ್ಲಿ ಈಗ ಲಕ್ಷ್ಮಣ್ ಸವದಿ ಮಾತನಾಡಿರ್ತಕ್ಕಂಥದ್ದು. ಏನು ಸಾಕಷ್ಟು ಜನ ಏನು ಸಕ್ಕರೆ ಕಾರ್ಖಾನೆಗಳು ಕಬ್ಬನ್ನು ಪೂರೈಸುವಂಥ ರೈತರಿಗೆ ಖಾಸಗಿ ಸಕ್ಕರೆ ಕಾರ್ಖಾನೆಗಳು ಒಂದು ಮೋಸ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅಂಥವರಿಗೆ ಒಂದು ಬಿಸಿ ಮುಟ್ಟಿಸುವಂಥ ಕೆಲಸ ಆಗಬೇಕಂದ್ರೆ ನನಗೂ ಕೂಡ ಅಧಿಕಾರ ಬೇಕು, ಆ ಅಧಿಕಾರವನ್ನು ಏನು ಅಥಣಿಯ ಶಿವಯೋಗಿ ಮತ್ತು ಮುರುಗೇಶ್ ನಮಗೆ ಕೊಡಲಿ ಅನ್ನುವಂಥ ಮಾತನ್ನು ಇಲ್ಲಿ ಹೇಳುವ ಮೂಲಕ ಲಕ್ಷ್ಮಣ್ ಸವದಿ ಸಚಿವ ಸಂಪುಟ ಸೇರ್ಪಡೆ ಆಗ್ತಾರೆ ಅನ್ನುವಂಥ ಒಂದು ಏನು ಚರ್ಚೆ ನಡೀತಾ ಇದೆ. ಆ ಚರ್ಚೆ ಎಲ್ಲೋ ಒಂದು ಕಡೆ ಏನು ಸಂಪುಟ ರಚನೆ ಆದರೆ ಲಕ್ಷ್ಮಣ್ ಸವದಿಗೆ ಮಂತ್ರಿ ಬಗ್ಗೆ ಸಿಗುತ್ತೆ ಅನ್ನುವಂಥ ಒಂದು ಖಚಿತತೆಯನ್ನು ಗೊಳಿಸುವಂಥ ನಿಟ್ಟಿನಲ್ಲಿ ಲಕ್ಷ್ಮಣ್ ಸವದಿ ಮಾತುಗಳು ಪುಷ್ಟೀಕರಿಸುತ್ತವೆ. ನೀತಿ ಈಗ ರಾಜ್ಯ ರಾಜಕಾರಣದಲ್ಲಿ ನಡೀತಿರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳಿಂದ ಲಕ್ಷ್ಮಣ್ ಸವದಿ ಏನು ಪ್ರಮುಖವಾಗಿ ಎಲ್ಲಿಯೂ ಕೂಡ ಒಂದು ಏನು ಕಾಂಟ್ರವರ್ಸಿ ಹೇಳಿಕೆಗಳಿಗೆ ಆಗಿರ್ಬೋದು, CM ಏನು DCM ಬದಲಾವಣೆ ವಿಚಾರ ಆಗಿರ್ಬೋದು, ಯಾವುದೇ ವಿಚಾರದಿಂದ ಕೂಡ ಲಕ್ಷ್ಮಣ್ ಸವದಿ ಯಾವುದೇ ರೀತಿಯ ರಾಜಕೀಯ ಹೇಳಿಕೆಯನ್ನು ನೀಡಿದ್ದಿಲ್ಲ. ಯಾಕಂದರೆ CM ಬದಲಾವಣೆ ಆಗ್ತಾರೆ ಅನ್ನೋಂಥ ಪ್ರಶ್ನೆಯೂ ಕೂಡ ಲಕ್ಷ್ಮಣ್ ಸವದಿ ಇದನ್ನು CM DCM ಮತ್ತು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ನಾನಲ್ಲ ಅನ್ನೋಂಥ ಮಾತನ್ನು ಕೂಡ ಇಲ್ಲಿ ಮಾರ್ಮಿಕವಾಗಿ ಏನು ಮೊನ್ನೆ ಅಷ್ಟೇ ಹೇಳಿದರು. ಈಗ ರೈತರ ಸಭೆಯಲ್ಲಿ ಈಗ ಶುಕ್ರ ದಶೆಯ ಮಾತುಗಳನ್ನು ಈಗ ಲಕ್ಷ್ಮಣ್ ಸವದಿ ಆಡಿರ್ತಕ್ಕಂಥದ್ದು. ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆದರೆ ಅಲ್ಲಿ ಲಕ್ಷ್ಮಣ್ ಸವದಿ ಮಂತ್ರಿ ಆಗುವುದು ಬಹುತೇಕ ಖಚಿತ ಅನ್ನುವಂಥದ್ದು ಇಲ್ಲಿಗ ಚರ್ಚೆ ನಡೀತದೆ. ಚರ್ಚೆಗೆ ಈಗ ಲಕ್ಷ್ಮಣ್ ಸವದಿ ಮಾತುಗಳು ಕೂಡ ಈಗ ಸಾಕ್ಷೀಕರಿಸುವಂಥ ಕೆಲಸ ಆಗ್ತಿರ್ತಕ್ಕಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮ ಡೀಟೇಲ್ಸ್ಗಾಗಿ. ನೋಡಿ, ಸವದಿ ಅವರ ಈ ಸ್ಟೇಟ್ಮೆಂಟ್ ರಾಜ್ಯ ರಾಜಕಾರಣದಲ್ಲಿ ಒಂದು ಸುಳಿವನ್ನು ನೀಡುವಂತೆ ಮಾಡಿದೆ. ಯಾಕಂದರೆ ಈ ಹಿಂದೆ ಸವದಿ ಅವರಿಗೆ ಒಂದು ಆಫರನ್ನು ಕಾಂಗ್ರೆಸ್ ಮಾಡಿತ್ತು ಅನ್ನೋದನ್ನು ಕೂಡ ಹೇಳ್ತಾ ಇದ್ರು. ಸೊ ಮುಂದಿನ ದಿನಗಳಲ್ಲಿ ನಿಮಗೊಂದು ಉತ್ತಮವಾದಂಥ ಸ್ಥಾನಮಾನವನ್ನು ನಾವು ಕೊಡ್ತೀವಿ ಅಂತ. ಸೊ ಆ ಮಾತನ್ನು ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಈಗ ಸಚಿವ ಸಂಪುಟ ಪುನರ್ರಚನೆ ಆದಾಗ ಸವದಿ ಅವರಿಗೆ ಅವಕಾಶ ಸಿಗುತ್ತೆ ಅನ್ನೋ ಚರ್ಚೆಗಳು ಆಗ್ತಾ ಇದೆ.